ನಮಸ್ಕಾರ, ನಾನು ಡಾಕ್ಟರ್ ಜೀವಂತಿ, ಕನ್ಸಲ್ಟೆಂಟ್ ಸೇಫ್ IVF ಸೆಂಟರ್ ಶಿವಮೊಗ್ಗ. ಇವತ್ತಿನ ವಿಡಿಯೋದಲ್ಲಿ ನಾವು ಈ ಎಂಡೋಮೆಟ್ರಿಯೋಸಿಸ್ನ ಮೆಡಿಕಲ್ ಮ್ಯಾನೇಜ್ಮೆಂಟ್ ಬಗ್ಗೆ ತಿಳ್ಕೊಳ್ಳೋಣ. ಯಾಕೆ ಅಂತಂದ್ರೆ ಎಂಡೋಮೆಟ್ರಿಯೋಸಿಸ್ ಅನ್ನೋಂಥದ್ದು ಒಂದು ಆಪರೇಷನ್ ಮಾಡಿ ಕಿತ್ತು ಹಾಕುವಂಥ ಕಾಯಿಲೆ ಅಲ್ಲ. ಅದೊಂದು ಡಿಸೀಸ್ ಪ್ರೊಸೆಸ್. ನಾವೀಗ ಆಪರೇಷನ್ ಮಾಡಿದ್ರು ಕೂಡ ಆ ಕಾಯಿಲೆಯಿಂದ ಆಗಿರೋಂಥ ಡ್ಯಾಮೇಜ್ನ ಸರಿ ಮಾಡ್ತೀವಿ ಹೊರತು ಆ ಡಿಸೀಸ್ ಪ್ರೊಸೆಸ್ನ ದೇಹದಿಂದ ಕಿತ್ತೋಗಿಲಿಕ್ಕೆ ಆಗೋದಿಲ್ಲ. ಸೊ ಇದು ಒಂದು ಕ್ರಾನಿಕ್ ಡಿಸೀಸ್ ಆಗಿರುತ್ತೆ, ಅಂದರೆ ಲಾಂಗ್ ಟರ್ಮ್ ಡಿಸೀಸ್ ಆಗಿರೋದ್ರಿಂದ ಸಾಕಷ್ಟು ಪೇಯ್ನ್ ಇರುತ್ತೆ, ಸಫರಿಂಗ್ ಇರುತ್ತೆ ಆ ಹೆಣ್ಮಗಳಿಗೆ. ಸೊ ಅದನ್ನ ಮ್ಯಾನೇಜ್ ಮಾಡೋದು ಹೇಗೆ ಮೆಡಿಕಲಿ ಅನ್ನೋದನ್ನ ತಿಳ್ಕೊಳ್ಳೋಣ. ಮೆಡಿಕಲಿ ಅಂದ್ರೆ ಮಾತ್ರೆಗಳಿಂದ, ಆಪರೇಷನ್ ಇಲ್ಲದೆ ಹೇಗೆ ಮ್ಯಾನೇಜ್ ಮಾಡೋದು ಅಂತ ನೋಡ್ತೀವಿ. ಈಗ ಮೇನ್ಲಿ ನಮಗೆ ಮೆಡಿಕಲ್ ಮ್ಯಾನೇಜ್ಮೆಂಟ್ ಬೇಕಾಗುವಂಥದ್ದು 3 ಸನ್ನಿವೇಶದಲ್ಲಿ. ಒಂದು, ಸಿಂಪ್ಟಮ್ಯಾಟಿಕ್ ರಿಲೀಫ್ ಯಾರಿಗೆ ಬೇಕಾಗಿದೆ ಅವರಿಗೆ, ಅಂದ್ರೆ ಮೇನ್ಲಿ ಸಿಂಪ್ಟಮ್ಸ್ ಏನಪ್ಪಾ ಅಂತಂದ್ರೆ ಆ ಪೇನ್, ಸಿವಿಯರ್ ಡಿಸ್ಮೆನೋರೆ, ಸಿವಿಯರ್ ಪೇನ್ ಇರುತ್ತೆ ಮುಟ್ಟಿನ ಸಮಯದಲ್ಲಿ. ಸೊ ಅಂತ ಪೇನ್ ನ ರಿಲೀವ್ ಮಾಡೋದೇ ಫಸ್ಟ್ ಗುರಿ ಆಗಿರುತ್ತೆ. ಎರಡನೇದೇನಪ್ಪಾ ಅಂತಂದ್ರೆ ಪೋಸ್ಟ್ ಸರ್ಜರಿ, ಆಪರೇಷನ್ ಆದ್ಮೇಲೆ ಆ ಡಿಸೀಸ್ ರಿಕರೆನ್ಸ್ ಅಂದ್ರೆ ವಾಪಸ್ ಸಿಸ್ಟ್ಗಳು ಅಥವಾ ಎಂಡೋಮೆಟ್ರಿಯೋಟಿಕ್ ಇಂಪ್ಲಾಂಟ್ಸ್ ಆಗದೆ ಇರೋ ತರ ತಡೆಯೋದು ಅಥವಾ ಅದನ್ನ ಡಿಲೇ ಮಾಡುವ ತರ ಈ ಮೆಡಿಕಲ್ ಮ್ಯಾನೇಜ್ಮೆಂಟ್ ನ ಯೂಸ್ ಮಾಡ್ತೀವಿ. ಇನ್ನೊಂದೇನಪ್ಪಾ ಅಂತಂದ್ರೆ ರಿಕರೆಂಟ್ ಡಿಸೀಸ್ ಇತ್ತು, ಒಂದ್ಸಲಿ ಆಗಿದೆ, ಟ್ರೀಟ್ಮೆಂಟ್ ಆಗಿ ರಿಸಾಲ್ವ್ ಆಗಿತ್ತು, ಮತ್ತೆ ಕಾಣಿಸ್ಕೊಂಡಿದೆ ಅಂದಾಗ ಮೆಡಿಕಲ್ ಲೈನ್ ಆಫ್ ಮ್ಯಾನೇಜ್ಮೆಂಟ್ ಹೋಗ್ಬೋದು. ಸೊ ಇದು ಟ್ರೀಟ್ಮೆಂಟ್ ಹೇಗೆ ಡಿಸೈಡ್ ಮಾಡ್ತೀವಿ ಅಂತಂದ್ರೆ, ಒಂದು ಪೇಷಂಟ್ನ ಏಜ್, ಪೇಷಂಟ್ನ ಸಿಂಪ್ಟಮ್ಸ್, ಕಾಯಿಲೆಯ ಲಕ್ಷಣಗಳ ಏನೇನಿದಾವೆ, ಆಮೇಲೆ ಎಲ್ಲಿದೆ ಈ ಡಿಸೀಸ್, ಎಲ್ಲಿದೆ, ಎಷ್ಟು ಮಟ್ಟಿಗೆ ಹಬ್ಬಿದೆ, ಡೀಪ್ ಇನ್ಫಿಲ್ಟ್ರೇಟಿಂಗ್ ಇದೆಯೋ ಅಥವಾ ಸೂಪರ್ಫಿಷಿಯಲ್ ಇದೆಯೋ, ಮಾತ್ರೆಯಲ್ಲಿ ವಾಸಿ ಆಗುವಂಥದ್ದು, ಆ ಸಿವಿಯರಿಟಿ ಎಷ್ಟಿದೆ, ತುಂಬಾ ಇದೆಯೋ, ಮೈಲ್ಡ್ ಸಿಂಪ್ಟಮ್ಸ್ ಇದೆಯೋ, ಅಥವಾ ಪೇಷಂಟಿಗೆ ಫರ್ಟಿಲಿಟಿ ಇಶ್ಯೂಸ್ ಏನಾರಿದ್ರೆ, ಅಂದ್ರೆ ಮಕ್ಕಳು ಬೇಕು ಅಂತ ಇದ್ರೆ ಬೇರೆ ತರ ಟ್ರೀಟ್ಮೆಂಟ್ ಇರುತ್ತೆ, ಮಕ್ಕಳು ಬೇಡ ಅಂತ ಇದ್ರೆ, ಮಕ್ಕಳು ಬೇಡ ಬರೀ ಸಿಂಪ್ಟಮ್ಯಾಟಿಕ್ ರಿಲೀಫ್ ಅಂತಿದ್ರೆ ಟ್ರೀಟ್ಮೆಂಟ್ ಬೇರೆ ಆಗುತ್ತೆ. ರಿಸ್ಕ್ ಮತ್ತೆ ಬೆನಿಫಿಟ್, ಈ ಮೆಡಿಕಲ್ ಮ್ಯಾನೇಜ್ಮೆಂಟ್ ಇಂದ ಅವ್ರಿಗೆ ಎಷ್ಟು ರಿಸ್ಕ್ ಇದೆ, ಎಷ್ಟು ಬೆನಿಫಿಟ್ ಆಗುತ್ತೆ, ಅದನ್ನ ತುಲನೆ ಮಾಡಿ ನಾವು ಡಿಸೈಡ್ ಮಾಡ್ತೀವಿ. ಸೊ ಯಾವ್ಯಾವ ಡ್ರಗ್ಸ್ ಯೂಸ್ ಮಾಡ್ಬೋದು ಅಂತಂದ್ರೆ ಹಲವಾರು ತರದ ಡ್ರಗ್ಸ್ ಇದೆ. ಫಸ್ಟ್ ಲೈನ್ ಬಂದು NSAIDs ಅಂತ ಕರಿತೀವಿ. ಮೋಸ್ಟ್ ಕಾಮನ್ ಆಗಿ ನೀವು ಪ್ಯಾರಾಸಿಟಮಾಲ್ ತಗೊಳ್ತಾ ಇರ್ತೀರಿ, ಮೆಫ್ಟಲ್ಸ್ಪಾಸ್ ಅಂತ ತಗೊಳ್ತಿರ್ತಾರೆ. ಸೊ ಇದು ಮೋಸ್ಟ್ ಕಾಮನ್ ಫಸ್ಟ್ ಲೈನ್ ಆಫ್ ಡ್ರಗ್. ಇದು ಇದರಿಂದ ಏನು ಹೆಲ್ಪ್ ಆಗುತ್ತೆ ಅಂತಂದ್ರೆ ಪೇನ್ ರಿಲೀಫ್ ಇರುತ್ತೆ, ಎಂಡೋಮೆಟ್ರಿಯೋಸಿಸ್ ಇಂದ ಆಗುವಂತ ಪೇನ್ಗೆ ರಿಲೀಫ್ ಆಗುತ್ತೆ. ಇದು ಫಸ್ಟ್ ಲೈನ್. ಪೇನ್ ರಿಲೀಫ್ ಬಿಟ್ರೆ ಬೇರೆ ಏನು ಅಡ್ವಾಂಟೇಜ್ ಇಲ್ಲ. ನೆಕ್ಸ್ಟ್ ಬಂದು OC ಪಿಲ್ಸ್. OC ಪಿಲ್ಸ್ ಅಂದ್ರೆ ನೀವು ಮೋಸ್ಟ್ ಕಾಮನ್ ಆಗಿ ಮಾಲಾಯನ್ ಅಂತ ಕೇಳಿರ್ತೀರ, ಗೌರ್ಮೆಂಟ್ ಇಂದ ಫ್ರೀ ಸಪ್ಲೈ ಇರುತ್ತೆ. ಸೊ ಅದೇ ತರದ್ದು ಲೋ ಡೋಸ್ OC ಪಿಲ್ಸ್ ಅಂತ ಬರುತ್ತೆ, ಓರಲ್ ಕಾಂಟ್ರಸೆಪ್ಟಿವ್ ಪಿಲ್ಸ್ ಅಂತ ಕರಿತೀವಿ. ಸೊ ಇದನ್ನ ಟ್ರೀಟ್ಮೆಂಟ್, ಇದನ್ನ ಪೇನ್ ಕಡಿಮೆ ಆಗ್ಲಿಕ್ಕೆ ಪ್ಲಸ್ ಡಿಸೀಸ್ ಪ್ರೋಗ್ರೆಷನ್ ಕಡಿಮೆ ಆಗ್ಲಿಕ್ಕೆ ತಗೋಬಹುದು, ನಿಮ್ಮ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡ್ತಾರೆ. ಸೊ ಈ OC ಪಿಲ್ಸ್ ನ ಹೇಗೆ ತಗೋಬೇಕು ಅಂತಂದ್ರೆ 2 ತರ ಇರುತ್ತೆ, ಒಂದು ಸೈಕ್ಲಿಕಲ್ ಮತ್ತೆ ನಾನ್ ಸೈಕ್ಲಿಕಲ್ ಅಂತ. ಬೇರೆ ಕಾರಣಗಳಿಗಾದ್ರೆ ಸೈಕ್ಲಿಕಲ್ ಥೆರಪಿ ಹೆಲ್ಪ್ ಆಗುತ್ತೆ, ಬಟ್ ಈ ಎಂಡೋಮೆಟ್ರಿಯೋಸಿಸ್ ರಿಲೇಟೆಡ್ ಪೇನಿಗೆ ಟ್ರೀಟ್ಮೆಂಟ್ ತಗೋಬೇಕು ಅಂದಾಗ ಯೂಶಲಿ ನಾವು ಕಂಟಿನ್ಯೂಸ್ OC ಪಿಲ್ ಥೆರಪಿ ಅಂತ ಕೊಡ್ತೀವಿ. ಸೊ ಅವಾಗ ಏನಾಗುತ್ತೆ, ಆ ಗರ್ಭಕೋಶದ ಪದರ, ಎಂಡೋಮೆಟ್ರಿಯೋಟಿಕ್ ಟಿಶ್ಯೂ ಎಲ್ಲೆಲ್ಲಿದೆ ಅದೆಲ್ಲ ಅಟ್ರೋಫಿ ಆಗುತ್ತೆ, ಅಂದ್ರೆ ಕುಗ್ತವೆ. ಸೊ ಅವಾಗ ನಿಮಗೆ ಸಿಂಪ್ಟಮ್ಸ್ ಕಡಿಮೆ ಆಗುತ್ತೆ. ಮೂರನೇದು ಬಂದು ಪ್ರೊಜೆಸ್ಟಿನ್ಸ್, ಅಂದ್ರೆ ಪ್ರೊಜೆಸ್ಟ್ರಾನ್ ಸಪ್ಲಿಮೆಂಟ್ಸ್. ಸೊ ಈ ಪ್ರೊಜೆಸ್ಟ್ರಾನ್ಸ್ ಕೂಡ ಏನ್ ಮಾಡುತ್ತೆ, ಎಂಡೋಮೆಟ್ರಿಯೋಟಿಕ್ ಇಂಪ್ಲಾಂಟ್ಸ್ ಏನೇನಿದೆ ಅಲ್ಲಿಗೆ ಬ್ಲಡ್ ಸಪ್ಲೈ ಕಡಿಮೆ ಮಾಡುತ್ತೆ, ಆ ಟಿಶ್ಯೂನ ಕುಗ್ಸುತ್ತೆ. ಸೊ ಹಾಗಾಗಿ ಎಂಡೋಮೆಟ್ರಿಯೋಸಿಸ್ ಇಂದ ಆಗುವ ಪೇನ್ ಕಡಿಮೆ ಆಗುತ್ತೆ, ಹಾಗೆ ಡಿಸೀಸ್ ಪ್ರೋಗ್ರೆಷನ್ ಇದು ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಈ ಪ್ರೊಜೆಸ್ಟ್ರಾನ್ಸ್ ಅನ್ನೋದು ನೀವು ಬಾಯಿಂದ ತಗೊಳ್ಳುವಂತ ಮಾತ್ರೆ ಇರ್ಬೋದು, ಅಥವಾ ಲೋಕಲಿ ಇನ್ಸರ್ಟ್ ಅಂದ್ರೆ ವೆಜೈನಲ್ ಇನ್ಸರ್ಷನ್ ಇರ್ಬೋದು, ಹಲವಾರು ವಿಧಗಳಿದಾವೆ ಪ್ರೊಜೆಸ್ಟಿನ್ಸ್ ಅಲ್ಲಿ. ಇನ್ನೊಂದು, ಈ ಪ್ರೊಜೆಸ್ಟಿನ್ ಜೊತೆಗೆ ಹೇಳೋದೇನಪ್ಪಾ ಅಂತಂದ್ರೆ ಲಿವೋನಾರ್ಜೆಸ್ಟ್ರಾಲ್ ಇಂಟ್ರಾಯೂಟ್ರೈನ್ ಸಿಸ್ಟಮ್ ಅಂತ ಬರುತ್ತೆ, LNG IUS ಅಂತ. ಸೊ ಇದ್ರಲ್ಲಿ ಏನಪ್ಪಾ ಅಂತಂದ್ರೆ ನಾವು ಬಾಯಿಯಿಂದ ನುಂಗುವಂತ ಮಾತ್ರೆಯನ್ನ ಆ ಡಿವೈಸ್, ಒಂದು ಕಾಪರೇಟಿವ್ ತರದ ಡಿವೈಸ್ ಇರುತ್ತೆ, ಆ ಡಿವೈಸ್ ನಲ್ಲೇ ಇನ್ಕಾರ್ಪೊರೇಟ್ ಮಾಡಿರ್ತಾರೆ ಈ ಪ್ರೊಜೆಸ್ಟ್ರಾನ್. ಸೊ ಏನಾಗುತ್ತೆ, ನಾವು ನುಂಗೋದ್ರ ಬದಲಿಗೆ ಅದನ್ನ ಗರ್ಭಕೋಶದೊಳಗೆ ಹಾಕಿರ್ತೀವಿ. ಸೊ ಆ ಡ್ರಗ್ ಅಲ್ಲೇ ಲೋಕಲಿ ರಿಲೀಸ್ ಆಗುತ್ತೆ, ಸೊ ಬೇಗ ಸಿಂಪ್ಟಮ್ ರಿಲೀಫ್ ಇರುತ್ತೆ. ಇನ್ನೊಂದು ಡ್ರಗ್ ಏನಪ್ಪ, 4ನೇದು ಡ್ರಗ್ ಯಾವುದು ಅಂತಂದ್ರೆ ಡೈನೋಜೆಸ್ಟ್. ಈ ಡೈನೋಜೆಸ್ಟ್ ಕೂಡ ಪ್ರೊಜೆಸ್ಟ್ರಾನ್ ಗ್ರೂಪ್ ಅಲ್ಲೇ ಬರುತ್ತೆ, ಆದ್ರೆ ಅದಕ್ಕಿಂತ ಸ್ವಲ್ಪ ಸುಪೀರಿಯರ್ ಇರುತ್ತೆ. ಈ ಡೈನೋಜೆಸ್ಟ್ ಅನ್ನುವಂಥದ್ದು ಒಂದು ಪೇನ್ ರಿಲೀಫಿಗೂ ಯೂಸ್ ಮಾಡ್ತೀವಿ, ಹಾಗೆ ಡಿಸೀಸ್ ಪ್ರೋಗ್ರೆಷನ್ ನ ಕಡಿಮೆ ಮಾಡ್ಲಿಕ್ಕೂ ಯೂಸ್ ಮಾಡ್ತೀವಿ. ಇದ್ರದ್ದು ಮೆಕ್ಯಾನಿಸಮ್ ಆಫ್ ಆಕ್ಷನ್ ಸೇಮ್, ನಾನು ಮುಂಚೆ ಹೇಳಿದಾಗೆ ಪ್ರೊಜೆಸ್ಟ್ರಾನ್ಸ್ಗೆ ಹೇಳಿದ್ನಲ್ಲ, ಸೇಮ್ ಮೆಕ್ಯಾನಿಸಮ್ ಆಫ್ ಆಕ್ಷನ್ ಇರುತ್ತೆ. 5ನೇದು ಬಂದು GnRH ಅಗೋನಿಸ್ಟ್ ಅಂತ. ಈ GnRH ಅಗೋನಿಸ್ಟ್ ಅನ್ನುವಂಥದ್ದು ಇಂಜೆಕ್ಷನ್ ರೂಪದಲ್ಲಿ ಕೊಡ್ತೀವಿ. ಇದು ಮೇನ್ಲಿ ಪೇನ್ ರಿಲೀಫಿಗೆ ಕೊಡ್ತೀವಿ, ಹಾಗೆ ಸಿಂಪ್ಟಮ್ಸ್ ಕೂಡ ಕಡಿಮೆ ಆಗುತ್ತೆ, ಆ ಎಂಡೋಮೆಟ್ರಿಕ್ ಟಿಶ್ಯೂ ಕೂಡ
ಶ್ರಿಂಕ್ ಆಗುತ್ತೆ. ಆದ್ರೆ ಈ ಅಡಾಲಸೆಂಟ್ ಎಂಡೋಮೆಟ್ರಿಯೋಸಿಸ್ ಅಂತ ಹೇಳಿದ್ವಲ್ಲ, ಅಂದ್ರೆ ಅಡಾಲಸೆಂಟ್ ಅಂದ್ರೆ 18 ವರ್ಷದ ಒಳಗಿನ ಮಕ್ಕಳಿಗೆ ಈ ಡ್ರಗ್ ನ ಯೂಸ್ ಮಾಡೋ ಹಾಗಿಲ್ಲ. ಯಾಕಂತಂದ್ರೆ 18 ವರ್ಷದ ತನಕ ಆ ಮಕ್ಕಳು ಬೆಳೀತಾ ಇರ್ತಾರೆ, ಅವರ ಮೂಳೆಗಳೆಲ್ಲ ಬೆಳೀತಿರುತ್ತೆ. ಸೊ ಈ ಒಂದು ಇಂಜೆಕ್ಷನ್ ಇಂದ ಮೂಳೆಯ ಬೋನ್ ಮಿನರಲ್ ಡೆನ್ಸಿಟಿ ಅಂತ ಕರಿತೀವಿ. ಸೊ ಅದು ಕಡಿಮೆ ಆಗುವಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ಇದನ್ನ ಅಡಾಲಸೆಂಟ್ ಗ್ರೂಪ್ ಅಲ್ಲಿ ಪ್ರಿಸ್ಕ್ರೈಬ್ ಮಾಡೋದಿಲ್ಲ. ನೆಕ್ಸ್ಟ್ ಕ್ಲಾಸ್ ಆಫ್ ಡ್ರಗ್ ಬಂದು GnRH ಆಂಟಗೋನಿಸ್ಟ್. GnRH ಅಂದ್ರೆ ಗೊನಾಡೋಟ್ರೋಪಿನ್ ರಿಲೀಸಿಂಗ್ ಹಾರ್ಮೋನ್. ನಮ್ಮ ದೇಹದಲ್ಲಿ FSH LH ಅನ್ನುವಂತ ಹಾರ್ಮೋನ್ ರಿಲೀಸ್ ಆಗ್ಲಿಕ್ಕೆ ಬೇಕಾಗಿರುವಂತ ಹಾರ್ಮೋನ್ GnRH. ಸೊ ಅದಕ್ಕೆ ತದ್ವಿರುದ್ಧವಾಗಿ ಆಕ್ಟ್ ಮಾಡುವಂಥದ್ದು GnRH ಆಂಟಗೋನಿಸ್ಟ್. ಅಂದ್ರೆ ಅದನ್ನ ಹೋಗಿ ಬೈಂಡ್ ಮಾಡುವಂಥದ್ದು GnRH ಆಂಟಗೋನಿಸ್ಟ್. ಸೊ ಇದು ಮೊದಲೆಲ್ಲ ಇಂಜೆಕ್ಷನ್ ರೂಪದಲ್ಲಿ ಅವೈಲೇಬಲ್ ಇತ್ತು. ಈಗ ಹೊಸದಾಗಿ ಅದು ಟ್ಯಾಬ್ಲೆಟ್ ರೂಪದಲ್ಲಿ ಬಂದಿದೆ. ಸೊ ಈ ಟ್ಯಾಬ್ಲೆಟ್ ನಿಂದ ನಮ್ಮ ಎಂಡೋಮೆಟ್ರಿಯೋಸಿಸ್ ಅಲ್ಲಿ ಸುಮಾರು ಜನಕ್ಕೆ ತುಂಬಾ ಚೆನ್ನಾಗಿ ಪೇನ್ ರಿಲೀಫ್ ಕಾಣ್ತಾ ಇದೆ. ಪೇನ್ ರಿಲೀಫ್ ಕೂಡ ಹಾಗೂ ಡಿಸೀಸ್ ಪ್ರೋಗ್ರೆಷನ್ ಡಿಲೇ ಮಾಡ್ತಿದೆ. ಇದೊಂದು ಹೊಸ ಆವಿಷ್ಕಾರ ಆಗಿದೆ. ನೆಕ್ಸ್ಟ್ ಕ್ಲಾಸ್ ಆಫ್ ಡ್ರಗ್ಸ್ ಬಂದು ಅರೋಮಟೇಸ್ ಇನ್ಹಿಬಿಟರ್ಸ್ ಅಂತ. ಅಂದ್ರೆ ಲೆಟ್ರಜಾಲ್ ಅಂತ ನೀವು ಬಹುತೇಕ ಜನರು ಕೇಳಿರ್ತೀರ. ಅನಸ್ಟರಾಲ್, ಲೆಟ್ರಜಾಲ್ ಅಂತ ಬರುತ್ತೆ. ಇದನ್ನು ಕೂಡ ಪೇನ್ ರಿಲೀಫಿಗೆ ಯೂಸ್ ಮಾಡ್ತೀವಿ. ಕೆಲವೊಂದು ದೇಶಗಳಲ್ಲಿ ಇದು ಇದರದ್ದು ಅಫಿಷಿಯಲ್ ಯೂಸೇಜ್ ಇಲ್ಲ, ಬಟ್ ಪೇನ್ ರಿಲೀಫಿಗೆ ಇದು ಒಂದು ಕ್ಲಾಸ್ ಆಫ್ ಡ್ರಗ್ ಆಗಿದೆ. ಲಾಸ್ಟ್ಲಿ ಏನು ಹೇಳೋದಪ್ಪ, ಯಾವ ವಿಧ ಎಂಟನೇದು ಅಂತಂದ್ರೆ ಒಂದು ಆಂಟಿಯೋಜೆನಿಕ್ ಡ್ರಗ್ಸ್ ಅಂತ, ಆಂಟಿ ಆಂಜಿಯೋಜೆನಿಕ್ ಡ್ರಗ್ಸ್ ಅಂತ ಕರಿತೀವಿ. ಏನಾಗಿರುತ್ತೆ, ಎಂಡೋಮೆಟ್ರಿಯೋಸಿಸ್ ನಲ್ಲಿ ಹೊಸ ಬ್ಲಡ್ ವೆಸಲ್ಸ್ ಡೆವಲಪ್ ಆಗುತ್ತೆ. ಆ ಟಿಶ್ಯೂ, ಎಂಡೋಮೆಟ್ರಿಕ್ ಟಿಶ್ಯೂ ಏನಿರುತ್ತೆ ಅದಕ್ಕೆ ನಿಯೋವ್ಯಾಸ್ಕ್ಯುಲರೈಸೇಷನ್ ಅಂತ ಕರಿತೀವಿ. ಸೊ ಅದು ಆಗ್ಲಿಕ್ಕೆ ಆಂಜಿಯೋಜೆನಿಕ್ ಫ್ಯಾಕ್ಟರ್ಸ್ ಅಂದ್ರೆ ರಕ್ತನಾಳಗಳು ಬೆಳೆಯುವಂತ ಕೆಲವೊಂದು ಫ್ಯಾಕ್ಟರ್ಸ್ ಇರುತ್ತೆ. ಅವು ಜಾಸ್ತಿ ಆದಾಗೆ ಹೊಸ ರಕ್ತನಾಳಗಳು ಬೆಳೆದು ಅಲ್ಲಿಗೆ ರಕ್ತ ಸಂಚಾರ ಜಾಸ್ತಿ ಆಗ್ತಿರುತ್ತೆ. ಸೊ ಈ ಆಂಟಿ ಆಂಜಿಯೋಜೆನಿಕ್ ಡ್ರಗ್ಸ್ ಏನ್ ಮಾಡುತ್ತೆ, ಆ ನಿಯೋವ್ಯಾಸ್ಕ್ಯುಲರೈಸೇಷನ್ ಕಡಿಮೆ ಮಾಡುತ್ತೆ. ಸೊ ಅದರಿಂದಾಗಿ ಈ ಸಿಂಪ್ಟಮ್ಸ್ ನ ಕಡಿಮೆ ಮಾಡುವಂಥದ್ದು. ಸೊ ಇವಿಷ್ಟು ಮೆಡಿಕಲ್ ಮ್ಯಾನೇಜ್ಮೆಂಟ್ ನಲ್ಲಿ ಯೂಸ್ ಮಾಡುವಂತ ಹಲವಾರು ಡ್ರಗ್ಸ್ಗಳು. ನಮ್ಮ ಮುಂದಿನ ವಿಡಿಯೋದಲ್ಲಿ ಸರ್ಜಿಕಲ್ ಮ್ಯಾನೇಜ್ಮೆಂಟ್ ಬಗ್ಗೆ ತಿಳ್ಕೊಳ್ಳೋಣ. ಧನ್ಯವಾದ.